ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ನಾವು PCOD ನ ತುಂಬಾ ಕಾಮನ್ಲಿ ನೋಡ್ತೀವಿ. ಸೊ PCOD ಏನಂದ್ರೆ ಫಾರ್ಮ್ ಎಲ್ಲರಿಗೂ ಗೊತ್ತು, ಲೈಕ್ ಯು ಸೆಡ್ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ. ಸೊ ಇಟ್ಸ್ ಬೇಸಿಕಲಿ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಹಾರ್ಮೋನ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು, ಇದು ಇಂಬ್ಯಾಲೆನ್ಸ್ ನ ನಾವು PCOD ಅಂತ ಹೇಳ್ತೀವಿ. ಸೊ ಲಾಟ್ ಆಫ್ ಸಿಂಪ್ಟಮ್ಸ್ ಬರುತ್ತೆ, ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಮುಂಚೆ. ಒಂದು ಟೈಮ್ ಬೀಯಿಂಗ್ ಇಟ್ಸ್ ಅ ಹಾರ್ಮೋನ್ ಇಂಬ್ಯಾಲೆನ್ಸ್. ಓಕೆ, ಈಗ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರಿ, ಯಾವ ರೀತಿಯ ಲಕ್ಷಣಗಳಿರುತ್ತೆ, ಹೇಗೆ ಗೊತ್ತಾಗುತ್ತೆ ಇವ್ರಿಗೆ PCOD ಸಮಸ್ಯೆ ಇದೆ ಅಂತ? ನೋಡಿ, PCOD ಅಲ್ಲಿ ತುಂಬಾ ವೇಗ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಮೋಸ್ಟ್ ಕಾಮನ್ಲಿ ನಾವ್ ಏನ್ ನೋಡ್ತೀವಿ PCOD ಅಲ್ಲಿ ಅಂದ್ರೆ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ. ಸೊ ಪೀರಿಯಡ್ಸ್ ಒನ್ಸ್ ಇನ್ 35 ಡೇಸ್ ಬರೋದು, ಒನ್ಸ್ ಇನ್ 2 ಮಂತ್ಸ್ ಇರ್ಬೋದು, 3 ಮಂತ್ಸ್ ಇರ್ಬೋದು, ಈವನ್ ಬಿಯಾಂಡ್ 6 ಮಂತ್ಸ್ ನಾವು ನೋಡಿದೀವಿ ಪೀರಿಯಡ್ಸ್ ಬರಲ್ಲ. ಸೊ ಮೆಡಿಸಿನ್ಸ್ ಬೇಕಾಗುತ್ತೆ ಪೀರಿಯಡ್ಸ್ ಬರಕ್ಕೆ. ಸೊ ದಿಸ್ ಇಸ್ ಒನ್ ಕಾಮನ್ ಪ್ರಾಬ್ಲಮ್ PCOD ಅಲ್ಲಿ. ಸೆಕೆಂಡ್ ನಾವ್ ಏನ್ ನೋಡ್ತೀವಿ ಅಂದ್ರೆ ಅಬ್ನಾರ್ಮಲ್ ಹೇರ್ ಡಿಸ್ಟ್ರಿಬ್ಯೂಷನ್. ಸೊ ಮುಖದ ಮೇಲೆ ಥಿಕ್ ಕೋರ್ಸ್ ಹೇರ್ ಬೆಳೆಯೋದು, ಅಥವಾ ಇನ್ ಅಬ್ನಾರ್ಮಲ್ ಪಾರ್ಟ್ಸ್ ಲೈಕ್ ಸ್ಟಮಕ್, ಅಬ್ನಾರ್ಮಲ್ ಹೇರ್ ಡಿಸ್ಟ್ರಿಬ್ಯೂಷನ್. ಅಂಡ್ ಥರ್ಡ್ ಕಾಮನ್ ಥಿಂಗ್ ನಾವ್ ಏನ್ ನೋಡ್ತೀವಿ ಅಂದ್ರೆ ಆಕ್ನೆ. ಸೊ ಆಕ್ನೆ ಅಂದ್ರೆ ಪಿಂಪಲ್ಸ್, ಕಾಮನ್ ಟರ್ಮ್ಸ್ ಅಲ್ಲಿ ಅಬ್ನಾರ್ಮಲ್ ಗ್ರೋತ್ ಆಫ್ ಪಿಂಪಲ್ಸ್ ಆನ್ ದಿ ಫೇಸ್. ಸೊ ಈ 3 ಕಾಮನ್ ಸಿಂಪ್ಟಮ್ಸ್ ನಾವು PCOD ಅಲ್ಲಿ ನೋಡ್ತೀವಿ. ಅಂದ್ರೆ ಇದು ಮೇನ್ ಆಗಿ ಮಹಿಳೆಯರಲ್ಲಿ ಕಂಡು ಬರುವಂತಹ ಸಮಸ್ಯೆ. ಸೊ ಇದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ತಿಂಗಳು ಕರೆಕ್ಟ್ ಆಗಿ ಮುಟ್ಟು ಬರಲ್ಲ ಅಂತ. ಸೊ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಒನ್ಸ್ ಇನ್ 2 ಮಂತ್ಸ್ ಅಲ್ಲಿ ಬರುತ್ತೆ, ಮೆಡಿಸಿನ್ಸ್ ತಗೊಳ್ದಿರಾ ನಮ್ಗೆ ಪೀರಿಯಡ್ಸ್ ಬರಲ್ಲ. ಸೊ ಇದೊಂದು ಕಾಮನ್ ಸಿಂಪ್ಟಮ್ ಇಂದ ಜನರು ಬರ್ತಾರೆ, ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ. ಸೊ ದೀಸ್ ಆರ್ ದ ಕಾಮನ್ ಸಿಂಪ್ಟಮ್ಸ್ ವಿ ಸಿ ಇನ್ PCOD. ಇದು ಯಾವ ಏಜ್ ಅಲ್ಲಿ ಕಂಡು ಬರುವಂತಹ ಸಮಸ್ಯೆ ಡಾಕ್ಟರ್? ನಾವು ನೋಡ್ತಾ ಇದೀವಿ ಸಾಮಾನ್ಯವಾಗಿ ಯಾವುದೇ ಒಂದು ಕಾಯಿಲೆ ತೆಗೆದುಕೊಂಡ್ರು ಕೂಡ ಅದಕ್ಕೆ ಏಜ್ ಲಿಮಿಟ್ಸ್ ಇರುತ್ತೆ. ಸೊ ಈ ಒಂದು PCOD ಸಮಸ್ಯೆ ಯಾವ ಏಜ್ ಗ್ರೂಪ್ ನವರಲ್ಲಿ ಕಾಣುತ್ತೆ? ನೋಡಿ, ಒನ್ಸ್ ಅಪಾನ್ ಅ ಟೈಮ್ ನಾವು ಯೂಶುವಲಿ PCOD ನ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ವಿ. ಬಟ್ ಈ ನಡುವೆ ನಾನು ಏನ್ ನೋಡ್ತಾ ಇದ್ದೀನಿ, ಓವರ್ ಪೀರಿಯಡ್ ಆಫ್ 2 to 3 years ಅಂದ್ರೆ ಇದು ಯಂಗರ್ ಏಜ್ ಗ್ರೂಪ್ ತುಂಬಾ ಬರ್ತಾ ಇದೆ. ಸೊ ಅಡಾಲಸೆನ್ಸ್ ಅಲ್ಲಿ 18 years ಆದ್ಮೇಲೆ 18-20 years ಥ್ರೂ ಔಟ್ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ನ ನಾವು ಇದು PCOD ನೋಡ್ತಾ ಇದೀವಿ. ಬಟ್ ಡೆಫಿನೆಟ್ಲಿ ಲೆಸ್ ದೆನ್ 20 years ನಾವು ಅಷ್ಟು ಟ್ರೀಟ್ಮೆಂಟ್ ಮಾಡಲ್ಲ, ಬಿಕಾಸ್ ಅದು ನಾರ್ಮಲ್ ಆಗಿ ಕೂಡ ಪೀರಿಯಡ್ಸ್ ಇರೆಗ್ಯುಲರ್ ಇರುತ್ತೆ. ಸೊ ಆ ಗ್ರೂಪ್ ನ ನಾವು ಅಷ್ಟು ಟ್ರೀಟ್ ಮಾಡಲ್ಲ. ಬಟ್ ಇದು ಆ ಟೈಮ್ ಇಂದಾನೆ ಶುರು ಆಗ್ತಾ ಇದೆ PCOD. ಹಾಗಾದ್ರೆ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು? ಇದು ದೊಡ್ಡ ಕ್ವಶನ್ ಮಾರ್ಕ್. ಪೀರಿಯಡ್ಸ್ ಇರ್ರೆಗ್ಯುಲರ್ ಅಂತ ಅಂದ ತಕ್ಷಣವೇ ಡಾಕ್ಟರ್ ಬಳಿ ಹೋಗಬೇಕಾ, ಅಥವಾ ಕೆಲವೊಂದಿಷ್ಟು ಟೈಮ್ ಇರುತ್ತಾ, ಯಾವ ಪೀರಿಯಡ್ ಅಲ್ಲಿ ಹೋಗಬೇಕು? ನೋಡಿ, ಏನಂದ್ರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆದ ತಕ್ಷಣ PCOD ಇರುತ್ತೆ ಅಂತ ಇಟ್ಸ್ ನಾಟ್ 100%. ಓಕೆ, ಒನ್ ಆಫ್ ದ ಸಿಂಪ್ಟಮ್ PCOD ಇದು ಡೆಫಿನೆಟ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ. ಬಟ್ ಎವ್ರಿ ಟೈಮ್ ಪೀರಿಯಡ್ಸ್ ಮಿಸ್ ಆಯ್ತು, ಡಿಲೇ ಆಯ್ತು ಅಂದ್ರೆ PCOD ನೇ ಇದೆ ಅಂತ ಇಟ್ಸ್ ನಾಟ್ 100% ಶ್ಯೂರ್. ಸೊ ನೋಡಿ, ಇಫ್ ನಿಮ್ ಪೀರಿಯಡ್ಸ್ ಡಿಲೇ ಆಗ್ತಾನೆ ಇದೆ, 2 ಮಂತ್ಸ್ ಆಯ್ತು, 3 ಮಂತ್ಸ್ ಆಯ್ತು, ಬರ್ತಾ ಇಲ್ಲ, ಅಥವಾ ಸಡನ್ ವೇಟ್ ಗೇನ್ ನೋಟಿಸ್ ಮಾಡ್ತಾ ಇದ್ದೀರಾ, ಅಥವಾ ಅಬ್ನಾರ್ಮಲ್ ಫೇಶಿಯಲ್ ಹೇರ್, ಆಕ್ನೆ ಆ ತರ ಆಗ್ತಾ ಇದೆ, ಆಂಗ್ಸೈಟಿ, ಸಿಂಪಲ್ ರೀಸನ್ ಇದೆಲ್ಲ ಇದ್ರೆ ನಾವು ಯೂಶುವಲಿ ಡಾಕ್ಟರ್ನ ನೋಡಿ ಅವಾಯ್ಡ್ ಮಾಡಬೇಡಿ. ಸುಮ್ಮನೆ ಫಾರ್ಮಸಿಗೆ ಹೋಗ್ಬಿಟ್ಟು ಪೀರಿಯಡ್ಸ್ ಬಂದಿಲ್ಲ ಮೆಡಿಸಿನ್ ಕೊಡಿ ಅಂತ ತಗೊಳ್ಬೇಡಿ. 2 to 3 times ಈ ತರ ಆಗ್ತಾ ಇದೆ ಅಂದ್ರೆ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್, ಬೇಸಿಕ್ ಹಾರ್ಮೋನ್ ಸ್ಟಡಿ ಅದೆಲ್ಲ ಒಂದ್ಸಲ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಏನ್ ರೀಸನ್ ಡಾಕ್ಟರ್ ಈ PCOD ಸಮಸ್ಯೆಗೆ? PCOD ಸಮಸ್ಯೆಗೆ ಏನು ರೀಸನ್ ಇಲ್ಲ. ಇದು ಮಾಡಿದ್ರೆ PCOD ಆಗತ್ತೆ ಅನ್ನೋದು ಏನಿಲ್ಲ. ಬಟ್ ಕಾಮನ್ ಪಾಪ್ಯುಲೇಷನ್ ನಾವು ಏನ್ ನೋಡಿದೀವಿ ಅಂದ್ರೆ ಇಟ್ ಇಸ್ ಜೆನೆಟಿಕ್. ಸೊ ನಿಮ್ಮ ಅಮ್ಮಂಗೆ, ನಿಮ್ಮ ಅಕ್ಕ ತಂಗಿರಿಗೆ ಇದ್ರೆ, ಆಂಟೀಸ್ ಆತರ ಏನಾರ ಇದ್ರೆ PCOD ಯೂಶುವಲಿ ಬರುತ್ತೆ. ಸೊ ಇಟ್ಸ್ ಯೂಶುವಲಿ ಜೆನೆಟಿಕ್. ಪ್ಲಸ್ ಈ ನಡುವೆ ಲೈಫ್ ಸ್ಟೈಲ್, ಲಾಟ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್. ಬಿಕಾಸ್ ಆಫ್ ಕೋವಿಡ್ ತುಂಬಾ ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ನೋಡಿದೀವಿ, ವರ್ಕ್ ಫ್ರಮ್ ಹೋಮ್ ಇಂದ ತುಂಬಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ನೋಡಿದೀವಿ, ಒಬೇಸಿಟಿ ನೋಡಿದೀವಿ. ಸೊ ಇದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬಹುದು. ಬಟ್ ಆಸ್ ಸಚ್ ರೀಸನ್ಸ್ ಕಾಸ್ ಆತರ PCOD ಗೆ ಇಲ್ಲ. ಈಗ ಬೇರೆ ಕಾಯಿಲೆಯಲ್ಲಿ ನಾವು ಬೇರೆ ಬೇರೆ ವಿಧಗಳನ್ನ ನೋಡ್ತೀವಿ, ಟೈಪ್ಸ್ ಅನ್ನ ನೋಡ್ತೀವಿ. ಸೊ ಇದರಲ್ಲಿ ಏನೋ ಟೈಪ್ಸ್ ಇದೆಯಾ? Nothing like that. As such types, adolescent PCOD ಹೇಳ್ತೀವಿ, reproductive age group PCOD ಹೇಳ್ತೀವಿ. ನಮ್ ಟ್ರೀಟ್ಮೆಂಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯಾವ ಏಜ್ ಗ್ರೂಪ್ ಪೇಷಂಟ್ ಬರ್ತಾ ಇದ್ದಾರೆ, ಅವ್ರ ಪ್ರಿಯಾರಿಟೀಸ್ ಏನಿದೆ. ನಿಮ್ಗೆ ಪ್ರೆಗ್ನೆನ್ಸಿ ಪ್ಲಾನ್ ಆಗ್ತಾ ಇದೆ ಅಂದ್ರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀವಿ, ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಟ್ರೀಟ್ಮೆಂಟ್ ವೈಸ್ ಟೈಪ್ಸ್ ಇದೆ, ಬಟ್ ಆಸ್ ಸಚ್ PCOD ಗೆ ಟೈಪ್ಸ್ ಇಲ್ಲ. ಓಕೆ ಡಾಕ್ಟರ್, ಈಗ ಡಾಕ್ಟರ್ ಹತ್ರ ಬಂದಾಗ ನೀವು ಹೇಳಿದ್ರಿ ಯಾವ ಟೈಮಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಂತ. ಡಾಕ್ಟರ್ ಹತ್ರ ಬಂದಾಗ ಯಾವ ರೀತಿಯ ಡಯಾಗ್ನೋಸಿಸ್ ಇರುತ್ತೆ, ಹೇಗೆ ನೀವು ಅದನ್ನ ಐಡೆಂಟಿಫೈ ಮಾಡ್ತೀರಿ ಇದು PCOD ಸಮಸ್ಯೆನೆ ಅಂತ? PCOD ಡಯಾಗ್ನೋಸಿಸ್ ಅಂದ್ರೆ ತುಂಬಾ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಇರುತ್ತೆ. ನಾನು ಹೇಳಿರ್ತಾರ ತುಂಬಾ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಆ ಸಿಂಪ್ಟಮ್ಸ್ ಮೇಲೆ ನಮ್ಗೆ ಒಂದು ಐಡಿಯಾ ಇರುತ್ತೆ PCOD ಇದೆ ಅಂತ. ಟು ಫರ್ದರ್ ನಮ್ ಡಯಾಗ್ನೋಸಿಸ್ ನ ಕನ್ಫರ್ಮ್ ಮಾಡಕ್ಕೆ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಹಾರ್ಮೋನ್ ಅಸೆಸ್ಮೆಂಟ್ ಮಾಡ್ತೀವಿ. ಸೊ FSH ಆಗ್ಲಿ, LH ಆಗ್ಲಿ, ಅದೆಲ್ಲ ಟೆಸ್ಟ್ ಮಾಡಿ ವಿ ಕಮ್ ಟು ಅ ಕನ್ಕ್ಲೂಷನ್. ಇರ್ರೆಗ್ಯುಲರ್ ಪೀರಿಯಡ್ಸ್ ಗೆ ಬರೀ PCOD ಕಾರಣ ಅಂತ ಅಲ್ಲ.
ಇಟ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಆಫ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಒಂದು ಪ್ರೊಲ್ಯಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ. ಸೊ ಅದು ಹೆಚ್ಚು ಕಮ್ಮಿ ಆದ್ರೂ ಕೂಡ ಡಿಲೇಡ್ ಸೈಕಲ್ಸ್ ಬರುತ್ತೆ. ಸೊ ಇದೆಲ್ಲ ರೂಲ್ ಔಟ್ ಮಾಡ್ತೀವಿ. ವಿಲ್ ಗೆಟ್ ಅ ಬೇಸಿಕ್ ಥೈರಾಯ್ಡ್ ವರ್ಕಪ್, ನಿಮ್ದು ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಚೆಕ್ ಮಾಡ್ತೀವಿ. ಸೊ ಇದೆಲ್ಲ ರೂಲ್ ಔಟ್ ಆದ್ಮೇಲೆ ಹಾರ್ಮೋನ್ ಎಸೇಸ್ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಕನ್ಫರ್ಮೇಟರಿ ಅಂದ್ರೆ ಅಲ್ಟ್ರಾಸೌಂಡ್. ಸೊ ಅಲ್ಟ್ರಾಸೌಂಡ್ ಇಸ್ ಲೈಕ್ ದಿ ಕನ್ಫರ್ಮೇಶನ್ PCODಗೆ. ಸೊ ಯೂಶುವಲಿ PCOD ಅಲ್ಲಿ ಅಂಡಾಶಯದಲ್ಲಿ ತುಂಬಾ ನೀರ್ಗುಳ್ಳೆ ತರ ಬಂದಿರುತ್ತೆ. ಸೊ ಅದು ನಮಗೆ ಅಲ್ಟ್ರಾಸೌಂಡ್ ಅಲ್ಲಿ ಕಾಣಿಸುತ್ತೆ. ಸೊ ಅದು ನೋಡ್ಬಿಟ್ಟು ಮೋರ್ ದೆನ್ 10 ಫಾಲಿಕಲ್ಸ್ ಇದ್ರೆ ನಾವು PCOD ಅಂತ ಕನ್ಫರ್ಮ್ ಮಾಡ್ಕೊಡ್ತೀವಿ. ಈ PCOD ಸಮಸ್ಯೆ ಬರ್ದೇ ಇರೋ ನಿಟ್ಟಿನಲ್ಲಿ ಏನಾದ್ರೂ ಜಾಗ್ರತೆ ವಹಿಸಬಹುದಾ? 100%. PCOD ಇಸ್ ಒನ್ ಥಿಂಗ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇಂದ ತುಂಬಾ ಚೇಂಜಸ್ ಮಾಡ್ಕೊಳ್ಬಹುದು ನಾವು. ಸೊ ಏನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎಕ್ಸಸೈಸು, ರೆಗ್ಯುಲರ್ ಎಕ್ಸಸೈಸು. ಈ ನಡುವೆ ಒಬೇಸಿಟಿ, ಅಡಾಲಸೆಂಟ್ ಗರ್ಲ್ಸ್ಗೆ ಒಬೇಸಿಟಿಯಿಂದ ನಾವು PCOD ನೋಡ್ತಿದ್ದೀವಿ. ಸೊ ಅದರಿಂದ ಎಕ್ಸಸೈಸ್ ಇಸ್ ಅ ಮಸ್ಟ್. ಎಕ್ಸಸೈಸ್ ಅಲ್ಲೂ ಕೂಡ ನಾಟ್ ಲೈಕ್ ಜಿಮ್ ಸ್ಟಾರ್ಟ್ ಮಾಡಿದ್ವಿ 5 days ಮಾಡಿದ್ವಿ ಆಮೇಲೆ ವಿ ಆರ್ ಡನ್, ಆ ತರ ಎಕ್ಸಸೈಸ್ ಅಲ್ಲ. ವೆರಿ ಕನ್ಸಿಸ್ಟೆಂಟ್ ಎಕ್ಸಸೈಸ್. ಸ್ಲೋ ಇಂದ ಸ್ಟಾರ್ಟ್ ಮಾಡಿ 20-25 ಮಿನಿಟ್ಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಬಿಟ್ಟು 30 ಮಿನಿಟ್ಸ್ 45 ಮಿನಿಟ್ಸ್ ಮಾಡಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಥಿಂಗ್ ಇಸ್ ಡಯಟ್. ಡಯಟ್ PCOD ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಅಗೇನ್ ಸೇಮ್ ಥಿಂಗ್, ಅಡಾಲಸೆಂಟ್ ಏಜ್ ಗ್ರೂಪ್ ಅಲ್ಲಿ ಜಂಕ್ ಫುಡ್ ತುಂಬಾ ಕಾಮನ್. ಚಿಪ್ಸ್ ತಿಂತಾರೆ, ಚಾಕ್ಲೇಟ್, ಪಿಜ್ಜಾ, ಬರ್ಗರ್ಸ್, ಆಲ್ ದಿಸ್ ಸೇರ್ಕೊಂಡು PCODಗೆ ಆಗುತ್ತೆ. ಸೊ ಯುಲ್ ಹ್ಯಾವ್ ಟು ಅವಾಯ್ಡ್ ದಟ್. ಅದೊಂದು ನೋಡ್ಕೊಳ್ಬೇಕು. ಹೆಲ್ದಿ ಲೈಫ್ ಸ್ಟೈಲ್ಗೆ ಬರಬೇಕು. ಸೊ ಆಲ್ ಟುಗೆದರ್ ಸ್ವಲ್ಪ ವೇಟ್ ಕಮ್ಮಿ ಆದ್ರೆ, ಅಟ್ಲೀಸ್ಟ್ ಒಂದು 5% ವೇಟ್ ರಿಡಕ್ಷನ್ ಆದ್ರೆ ನಮಗೆ PCOD ಅಲ್ಲಿ ವಿ ಹ್ಯಾವ್ ಸೀನ್ ದಟ್ 80-90% ಅವ್ರಿಗೆ ರೆಗ್ಯುಲರ್ ಪೀರಿಯಡ್ಸ್ ಆಗಿ ಇಟ್ಸ್ ಲೈಕ್ ಅ ಸೆಲ್ಫ್ ಟ್ರೀಟ್ಮೆಂಟ್. ಸೊ ನೀವು ಓಕೆ ಡಾಕ್ಟರ್, ಈಗ PCOD ಇದೆ ಅಂದ ತಕ್ಷಣ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ ಅಂತ ನೋಡಿ. PCOD ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾಯ್ತು, ಅರ್ಲಿ ನೀವು 2-3 ಮಂತ್ಸ್ ಒಳಗೆ ಬಂದಿದ್ದೀರಾ ಅಂದ್ರೆ ನಾವು ಹಾರ್ಮೋನ್ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಸೊ ಅದರಿಂದ ನಿಮ್ಗೆ ಆಸ್ ಸಚ್ ಲಾಂಗ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಲ್ಲ. ನಾವು ಅರ್ಲಿ ನಿಮ್ಗೆ ಆ ಬ್ಯಾಲೆನ್ಸ್ ನ ಕರೆಕ್ಟ್ ಮಾಡ್ಕೊಡ್ತೀವಿ. ಸೊ ಓವರ್ ಪೀರಿಯಡ್ ಆಫ್ 6 months 7 months ನೀವು ನೋಡ್ತೀರಾ ಇಟ್ಸ್ ಗಾಟ್ ಕರೆಕ್ಟೆಡ್. ಬಟ್ ಅದನ್ನ ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಇಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ಪ್ಯಾನ್ಕ್ರಿಯಾಸ್, ಒನ್ ಆರ್ಗನ್ ಇನ್ ದ ಬಾಡಿ ಕಾಲ್ಡ್ ಪ್ಯಾನ್ಕ್ರಿಯಾಸ್. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಇನ್ಸುಲಿನ್ ಹೆಲ್ಪ್ಸ್ ದ ಬಾಡೀಸ್ ಟು ಯುಟಿಲೈಸ್ ಶುಗರ್. ಸೊ PCOD ಅಲ್ಲಿ there is one term called insulin resistance. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಸೊ ಅದರಿಂದ ಬಾಡಿಯಲ್ಲಿ ಇನ್ಸುಲಿನ್ ಇದ್ರೂ ಕೂಡ ನಮ್ಮ ಸೆಲ್ಸ್ ಯುಟಿಲೈಸ್ ಮಾಡಕ್ ಆಗಲ್ಲ. ಸೊ ಅದರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ತುಂಬಾ ಹೈ ಆಗುತ್ತೆ. ಸೊ ಇಫ್ PCOD ನೀವು ಕರೆಕ್ಟ್ ಟೈಮಲ್ಲಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಲೈಫ್ ಮುಂದೆ ಟೈಪ್ 2 ಡಯಾಬಿಟೀಸು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಹೈಪರ್ ಟೆನ್ಷನ್, ಈ ರಿಸ್ಕ್ ತುಂಬಾ ಜಾಸ್ತಿ ಆಗುತ್ತೆ. ಆಲ್ ಟುಗೆದರ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇಫ್ ಲೆಫ್ಟ್ ಅನ್ಟ್ರೀಟೆಡ್, ಕಂಟಿನ್ಯೂಸ್ ಆಗಿ ಲೈಫ್ ಅಲ್ಲಿ ಇದೇ ತರ ಸೈಕಲ್ಸ್ ಡಿಲೇ ಆಗ್ತಾ ಹೋದ್ರೆ ಮುಂದೆ ಗರ್ಭಚೀಲ ಕ್ಯಾನ್ಸರ್ ಚಾನ್ಸಸ್ ಕೂಡ ಇರುತ್ತೆ, ಅನ್ಲೆಸ್ ಟ್ರೀಟೆಡ್ ಅರ್ಲಿ. ಸೊ ಈ ಕಾಂಪ್ಲಿಕೇಶನ್ಸ್ ಇರುತ್ತೆ. ಡಾಕ್ಟರ್, ಈಗ PCOD ಇದೆ ಅಂದ ತಕ್ಷಣಕ್ಕೆ ಅವ್ರು ಕನ್ಸೀವ್ ಆಗೋದೇ ಇಲ್ಲ ಅಂತ ಅರ್ಥನಾ? ಇಲ್ಲ, ನಾಟ್ ಎಟ್ ಆಲ್. ಸೊ ಮೆಡಿಕೇಶನ್ಸ್ ಇದೆ. ಇಫ್ ಪೇಷಂಟ್ಗೆ ಪ್ರೆಗ್ನೆನ್ಸಿ ಮೈಂಡಲ್ಲಿ ಇದೆ, ಅವ್ರು ನಮಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು, ಪೀರಿಯಡ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಅಡ್ವೈಸ್ ಮಾಡೋದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ನಿಮ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರೋವರೆಗೂ ನೀವು ಫಸ್ಟ್ ಎಕ್ಸಸೈಸ್ ಮಾಡಿ, ಡಯಟ್ ಮಾಡಿ, ಎಷ್ಟು ವೇಟ್ ಕಮ್ಮಿ ಮಾಡಕ್ಕಾಗತ್ತೆ ಮಾಡ್ಕೊಳ್ಳಿ. ದಟ್ ಇಸ್ ದಿ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಇನ್ PCOD. ಸೆಕೆಂಡ್ ಥಿಂಗ್, ಕನ್ಸೀವ್ ಮಾಡಕ್ ಆಗಲ್ಲ ಅಂತ ಇಲ್ಲ. ತುಂಬಾ ಜನರು PCOD ಜೊತೆ ಕನ್ಸೀವ್ ಮಾಡಿದ್ದಾರೆ, ಪ್ರೊವೈಡೆಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇದೆ. ಮತ್ತೆ ನಮ್ ಕಡೆಯಿಂದನೂ ನಾವು ಹಾರ್ಮೋನ್ಸ್ ಕೊಡ್ತೀವಿ, ಓವ್ಯುಲೇಷನ್ ಇಂಡಕ್ಷನ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ನಾವು ಮೆಡಿಕೇಶನ್ಸ್ ಕೊಟ್ಟರು ಕೂಡ ಸೈಕಲ್ಸ್ ಕರೆಕ್ಟ್ ಆಗಿ ರಿಲೀಸ್ ಆಗುತ್ತೆ, ಮಂತ್ಲಿ ಸೈಕಲ್ಸ್ ಆಗುತ್ತೆ, ಅಂಡಾಶಯದಿಂದ ಎವ್ರಿ ಮಂತ್ ಎಗ್ ರಿಲೀಸ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಬೇರೆ ಕಾಯಿಲೆಯಿಂದ ಈ PCOD ಬರುತ್ತೆ ಅನ್ನುವಂತಹ ಚಾನ್ಸಸ್ ಇರುತ್ತೆ ಡಾಕ್ಟರ್? ಹಾಗಾದ್ರೆ ಯಾವ ಕಾಯಿಲೆ ಏನು? PCOD ಇಸ್ ಮೇನ್ಲಿ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸೊ ಇದು ಅರ್ಲಿ ಗೊತ್ತಾಯ್ತು, ನಮ್ಗೆ ಟ್ರೀಟ್ಮೆಂಟ್ ಆಯ್ತು, ಓಕೆ ಇಟ್ಸ್ ಫೈನ್. ಗೊತ್ತಾಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅಸೋಸಿಯೇಟೆಡ್, ತುಂಬಾ ಕಾಯಿಲೆ ಜೊತೆ ಅಸೋಸಿಯೇಟ್ ಆಗುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಒಬೇಸಿಟಿ, ಯೂಶುವಲಿ 80-90% ನಾವು PCOD ನೋಡೋದು ಒಬೇಸಿಟಿಯಲ್ಲಿ. ಸಣ್ಣಕ್ಕಿರೋರ್ಗೂ ಬರುತ್ತೆ PCOD, ಇಲ್ಲ ಅಂತ ಅಲ್ಲ, ಬಟ್ ಕಾಮನ್ಲಿ ನಾವು PCOD ಒಬೇಸಿಟಿಯಲ್ಲಿ ನೋಡೋದು. ಸೊ ದಿಸ್ ಇಸ್ ಒನ್ ಥಿಂಗ್ ವಿಚ್ ಇಸ್ ರಿಲೇಟೆಡ್ PCOD ಇಂದ. ಸೊ ಈಗ PCOD ಇದೆ ಅಂತ ಸಾಮಾನ್ಯವಾಗಿ ಮದುವೆ ಆಗಿ ಮಕ್ಕಳು ಪ್ಲಾನ್ ಮಾಡಿದಾಗ ಮಕ್ಕಳು ಆಗದೆ ಇದ್ದಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಳಿ ಬರ್ತಾರೆ, ಮಕ್ಕಳು ಆಗ್ತಾ ಇಲ್ಲ, ಆವಾಗ PCOD ಇದೆ ಸಮಸ್ಯೆ ಅನ್ನೋದು ಗೊತ್ತಾಗುತ್ತೆ. ಎಷ್ಟೋ ಜನ ಗೊತ್ತೇ ಇರೋದಿಲ್ಲ ಅರ್ಲಿ ಸ್ಟೇಜ್ ಅಲ್ಲೇನೆ PCOD ಇದೆ ಅಂತ. ಸೊ ಅವ್ರು ಹೇಗೆ ಫೈಂಡ್ ಔಟ್ ಮಾಡಬೇಕು ಅವ್ರಿಗೆ ಸಮಸ್ಯೆ ಇದೆ, PCOD ಇದೆ ಅಂತ? ಓನ್ಲಿ ಸೈಕಲ್ ಇರ್ರೆಗ್ಯುಲರ್ ಅದೊಂದೇ ರೀಸನ್ ಹೇಗೆ? ನೋಡಿ 3 to 4 ಸಿಂಪ್ಟಮ್ಸ್ ಇರುತ್ತೆ PCOD ಅಲ್ಲಿ.
ಪೀರಿಯಡ್ಸ್ದು ಆಬ್ವಿಯಸ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್. ಅದು ಪೀರಿಯಡ್ಸ್ ನಿಮಗೆ ಡಿಲೇ ಆಗ್ತಾ ಹೋಗುತ್ತೆ. ಸೊ ಅರ್ಲಿ ಮಂತ್ಲಿ ಪೀರಿಯಡ್ಸ್ ಬರೋದು ಈಗ 2 months ಅಲ್ಲಿ ಒಂದ್ಸಲ ಆಗುತ್ತೆ, ಸ್ಲೋಲಿ 3 months ಅಲ್ಲಿ ಒಂದ್ಸಲ ಆಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇದ್ರೆ PCOD ಅಲ್ಲಿ ಆಂಡ್ರೋಜನ್ ಅಂತ ಇರ್ತದೆ, ಮೇಲ್ ಹಾರ್ಮೋನ್. ಸೊ ಅದು ತುಂಬಾ ಜಾಸ್ತಿ ಇರುತ್ತೆ. ಸೊ ಆಂಡ್ರೋಜನ್ ಜಾಸ್ತಿ ಇರೋ ಕಾರಣ ವಿ ಹ್ಯಾವ್ ಸೀನ್ ಆಲ್ ದೀಸ್ ಹೇರ್ ಅಬ್ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಫ್ ಹೇರ್ ಚೀಕ್ಸ್ ಮೇಲಾಗ್ಲಿ, ಬೇರೆ ಪಾರ್ಟ್ಸ್ ಅಲ್ಲಿ ಸ್ಟಮಕ್ ಮೇಲಾಗ್ಲಿ. ಸೊ ಯು ವಿಲ್ ನೋಟಿಸ್ ದಟ್ ಅಬ್ನಾರ್ಮಲ್ ಹೇರ್ ಸಡನ್ಲಿ ಸ್ಟಾರ್ಟ್ ಆಗಿದೆ. ಥರ್ಡ್ ಥಿಂಗ್ ಇಸ್ ಡೆಫಿನೆಟ್ಲಿ ಆಕ್ನೆ. ಸೊ ಸೇಮ್ ಥಿಂಗ್, ಮೇಲ್ ಹಾರ್ಮೋನ್ ಇಂದ ಆಕ್ನೆ ನಾವು ತುಂಬಾ ನೋಡ್ತೀವಿ. ಸಡನ್ಲಿ ಆನ್ ದ ಚೀಕ್ಸ್ ಮುಂಚೆ ಇದ್ದಿಲ್ಲ, ಸಡನ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಈ ತರ ಸಿಂಪ್ಟಮ್ಸ್ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಯು ವಿಲ್ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್. ಮೇನ್ ಪ್ರಾಬ್ಲಮ್ ಆಗೋದು 3 months ಪೀರಿಯಡ್ಸ್ ಬರಲ್ಲ, ಬಟ್ 3rd month ಪೀರಿಯಡ್ಸ್ ಯಾವಾಗ ಬರುತ್ತೋ ಇಟ್ ವಿಲ್ ಬಿ ವೆರಿ ಹೆವಿ ಫ್ಲೋ. ಸೊ ಆ ಟೈಮಲ್ಲಿ ನೀವು ಅವಾಯ್ಡ್ ಮಾಡಬಾರ್ದು, ಅದರಿಂದ ನಿಮ್ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಯು ಲ್ಯಾಂಡ್ ಅಪ್ ಇನ್ ಡಿಫ್ರೆಂಟ್ ಪ್ರಾಬ್ಲಮ್. ಸೊ ಅದಕ್ಕೆ 3 months ಬಂದಿಲ್ಲ ಅಂದ್ರೆ ಒಂದ್ಸಲ ತೋರಿಸಬೇಕು ಡಾಕ್ಟರ್ನ. ಎಸ್ ಡಾಕ್ಟರ್, ಈ PCOD ಸಮಸ್ಯೆಗೆ ಟ್ರೀಟ್ಮೆಂಟ್ ಹೇಗೆ ಅನ್ನೋದನ್ನ ನಾನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು PCOD ಸಮಸ್ಯೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಮೈಸೂರಿನಿಂದ ರವಿ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಏನು ಸಮಸ್ಯೆ ಇದೆ? ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಹೇಳಿ ರವಿ ಅವರೇ. ಮೇಡಮ್ ನಾವು ಮೈಸೂರಿಂದ ರವಿ ಅಂತ ಅಂದ್ಬಿಟ್ಟು. ಮೇಡಮ್ ನಾವು ಮ್ಯಾರೇಜ್ ಆಗಿ 7 years ಕಂಪ್ಲೀಟ್ ಆಗಿ 8 years ಇವಾಗ. ಓಕೆ. ನಮ್ಮ ಮಿಸಸ್ ಸ್ವಲ್ಪ ವೆಯ್ಟ್ ಇದಾರೆ, ಸ್ವಲ್ಪ ದಪ್ಪ ಇದಾರೆ. ನಾವು ಆಲ್ರೆಡಿ ರನ್ನಿಂಗ್ ಪ್ರಾಸೆಸ್ ಇದೆ ಮೇಡಮ್, ಬಟ್ ಇನ್ನು ಯಾವ್ದೇ ರೀತಿ ಕೇಳಿಸಿಲ್ಲ, ಲಾಸ್ಟ್ ಲೈನ್ ಕೇಳಿಸಿಲ್ಲ ಮೇಡಮ್. ಆಲ್ರೆಡಿ ನಾವು ಪ್ರೋಸೆಸಿಂಗ್ ಇದ್ದೀವಿ, ಬಟ್ ಯಾವ್ದೇ ರೀತಿ ಆದ್ರೆ ಇದೇನು ಸಿಗ್ತಾ ಇಲ್ಲ ಮೇಡಮ್ ನಮ್ಗೆ. ಅಂದ್ರೆ ಪಾಪು ಆಧಾರ ಇಲ್ಲ, ನಾವು ಎಲ್ಲಾ ಕಡೆ ತೋರಿಸ್ತಿದ್ದೀವಿ. PCOD ಸಮಸ್ಯೆ ಇದೆ, ಮಕ್ಕಳಾಗ್ತಾ ಇಲ್ಲ, ಇದಲ್ವಾ ನಿಮ್ಮ ಪ್ರಶ್ನೆ? ಹೌದು ಮೇಡಮ್. ಟ್ರೀಟ್ಮೆಂಟ್ ನಡೀತಾ ಇದೆಯಾ ರವಿ ಅವರೇ? ಮೇಡಮ್ ಟ್ರೀಟ್ಮೆಂಟ್ ಸುಮಾರು ಕಡೆ ತಗೊಂಡು ಮೇಡಮ್. ಇವಾಗ ನಾವ್ ಇಲ್ಲೇ ಒಬ್ರು ಡಾಕ್ಟರ್ ಹತ್ರ ತಗೋತಾ ಇದೀವಿ, ಸಿಚುವೇಶನ್ ಅಂದ್ಬಿಟ್ಟು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಮದುವೆ ಆಗಿ 7 ವರ್ಷ ಆಯ್ತು ಮೇಡಮ್. 7 ವರ್ಷ ಆಯ್ತು ಡಾಕ್ಟರ್ ಅವರು. ಮಕ್ಕಳಾಗ್ತಾ ಇಲ್ಲ ಅನ್ನುವಂತ ಸಮಸ್ಯೆ. ಸೊ ರವಿ ಅವರೇ, ಅದೇ ನೀವು ಫಸ್ಟ್ ಸೆಂಟೆನ್ಸ್ ಹೇಳಿದೀರಾ, ಸ್ವಲ್ಪ ಓವರ್ ವೇಟ್ ಇದ್ದಾರೆ ವೈಫ್, ಕರೆಕ್ಟಾ? ಹೌದು, ಹೇಳಿ. ಓಕೆ. ಸೊ ಅದೇ ನಾನು ಫಸ್ಟ್ ಅದೇ ಹೇಳ್ತೀನಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬಾ ಮುಖ್ಯ. ಸೊ ಪ್ರೆಗ್ನೆನ್ಸಿ ಆಗುತ್ತೆ, ಬಟ್ ಅದು ಪಾಸಿಟಿವ್ ಆಗೋವರೆಗೂ ನೀವು ಅವ್ರಿಗೆ ಹೇಳಿ ಎಕ್ಸಸೈಸ್, ಕಂಟಿನ್ಯೂಸ್ ಎಕ್ಸಸೈಸ್ ಮಾಡಕ್ಕೆ, ರೆಗ್ಯುಲರ್ ಎಕ್ಸಸೈಸ್ ಮಾಡಕ್ಕೆ, ರೆಗ್ಯುಲರ್ ಡಯಟ್ ಮಾಡಕ್ಕೆ. ಸೊ ಇದರಿಂದ ಏನಾಗುತ್ತೆ, 50% ಅವ್ರ ಸಮಸ್ಯೆ ಸಾರ್ಟ್ ಔಟ್ ಆಗುತ್ತೆ. ಅದಾದ್ಮೇಲೆ ಡಾಕ್ಟರ್ಗೆ ತೋರಿಸಿ, ಅವ್ರು ನಿಮ್ಗೆ ಮೆಡಿಕೇಶನ್ ಕೊಡ್ತಾರೆ ತಿಂಗಳು ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗಕ್ಕೆ. ಸೊ ಒಂದ್ಸಲ ಪೀರಿಯಡ್ಸ್ ಆಯ್ತು, ತಿಂಗಳು ಕರೆಕ್ಟ್ ಆಗಿ ಪೀರಿಯಡ್ಸ್ ಆಗ ಅರ್ಥ ಅವ್ರು ತಿಂಗಳು ಅಂಡಾಶಯದಿಂದ ಎಗ್ ರಿಲೀಸ್ ಆಗ್ತಾ ಇದೆ ಅಂತ, ಓವ್ಯುಲೇಷನ್ ಆಗ್ತಾ ಇದೆ. ಸೊ ಓವ್ಯುಲೇಷನ್ ಆಗ್ತಾ ಇದೆ ಅಂದಮೇಲೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಹೈ ಆಗುತ್ತೆ. ಸೊ ಫಸ್ಟ್ ಥಿಂಗ್ ನಿಮ್ ಕಡೆಯಿಂದ ವೇಟ್ ಕಮ್ಮಿ ಮಾಡಕ್ ನೋಡಿ. ಸೆಕೆಂಡ್ ಥಿಂಗ್, ಕಮ್ ಅಂಡ್ ಮೀಟ್ ಅಸ್, ನಾವು ನಿಮ್ಗೆ ಓವ್ಯುಲೇಷನ್ ಇಂಡಕ್ಷನ್ ಮೆಡಿಸಿನ್ಸ್ ಕೊಟ್ಟು ಹೆಲ್ಪ್ ಮಾಡ್ಬೋದು. ಬಿಕಾಸ್ ನಂಗೆ ಗೊತ್ತಿಲ್ಲ ನೀವೇನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ಏನ್ ನಡೀತಿ, ಟಿಲ್ ವಾಟ್ ಎಕ್ಸ್ಟೆಂಟ್ ನೀವು ಬಂದಿದ್ದೀರಾ ನನ್ಗೆ ಗೊತ್ತಿಲ್ಲ. ಸೊ ಅದು ನೋಡ್ಬಿಟ್ಟು ವಿ ಕ್ಯಾನ್ ಟೇಕ್ ಅ ಕಾಲ್. ಓಕೆ. ಎಸ್ ಡಾಕ್ಟರ್, ಈಗ PCOD ಹೇಳ್ತಾ ಇದ್ರಿ, ಸೈಕಲ್ ಇರ್ರೆಗ್ಯುಲರ್ ಅಥವಾ ಪೀರಿಯಡ್ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂತ, ಇದಕ್ಕೆ ಏನ್ ಕಾರಣ? ಮುಖ್ಯವಾಗಿ PCOD ಹೇಗೆ ಅಬ್ನಾರ್ಮಲ್ ಅಂತ ಹೇಳ್ತೀರಿ? PCOD ಹೇಗೆ ಅಬ್ನಾರ್ಮಲ್ ಅಂತ ಹೇಳಕ್ಕೆ ಫಸ್ಟ್ ನಾರ್ಮಲ್ ಏನು ಅಂತ ವಿ ಶುಡ್ ನೋ. ಸೊ ನಾರ್ಮಲಿ ಏನಾಗುತ್ತೆ, ಎವ್ರಿ ಲೇಡಿ ತಿಂಗಳು ಅವ್ರಿಗೆ ಪೀರಿಯಡ್ಸ್ ಆಗುತ್ತೆ. ಸೊ ತಿಂಗಳು ಅಂದ್ರೆ 28 days ಇಂದ 35 days ಒಳಗೆ ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಅಂತ ಆಗುತ್ತೆ. ಸೊ ಈ ಮಂತ್ಲಿ ಪೀರಿಯಡ್ಸ್ 14th ಡೇ ಅಲ್ಲಿ ಅಂಡಾಶಯದಿಂದ ಎಗ್ ರಿಲೀಸ್ ಆಗುತ್ತೆ. ಇದನ್ನ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ ಇದೇ ಆಗೋದು. PCOD ಅಲ್ಲಿ ಏನಾಗುತ್ತೆ, ಪೀರಿಯಡ್ಸ್ ಆಗಲ್ಲ. ಏನಕ್ಕಾಗಲ್ಲ? ಬಿಕಾಸ್ ಆಫ್ ಆನೋವ್ಯುಲೇಷನ್. ಸೊ ತಿಂಗಳು 14th ಡೇ ಅಲ್ಲಿ ಎಗ್ ರಿಲೀಸ್ ಆಗ್ತಾ ಇಲ್ಲ. ಸೊ ವಿ ಕಾಲ್ ದಿಸ್ ಆಸ್ ಆನೋವ್ಯುಲೇಷನ್. ಇದರಿಂದ ಪೀರಿಯಡ್ಸ್ ಡಿಲೇ ಆಗುತ್ತೆ. ಇದು ಮೇನ್ ಪೆಥೋಜೆನಿಸಿಸ್. ಸೊ ಓವರೀಸ್ ಇಂದ, ಎಗ್ಸ್ ಇಂದ ಆಂಡ್ರೋಜನ್ ಪ್ರೊಡ್ಯೂಸ್ ಆಗೋದು ಶುರು ಆಗುತ್ತೆ. ಆಂಡ್ರೋಜನ್ ಇಸ್ ಅ ಮೇಲ್ ಹಾರ್ಮೋನ್. ಸೊ ಬಿಕಾಸ್ ಆಫ್ ದಿಸ್ ಅದರ್ ಸಿಂಪ್ಟಮ್ಸ್ ಲೈಕ್ ನಾವು ಹರ್ಸಿಟಿಸಮ್ ಆಗಲಿ ಅಥವಾ ಆಕ್ನೆ ಆಗಲಿ, ಬಿಕಾಸ್ ಆಫ್ ದಿಸ್ ನಾವು ನೋಡ್ತೀವಿ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಆನೋವ್ಯುಲೇಷನ್ ಇಸ್ ದ ಮೇನ್ ಥಿಂಗ್ PCOD ಗೆ. ಓಕೆ ಓಕೆ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ PCOD ಸಮಸ್ಯೆಗೆ ತಮ್ಮಲ್ಲಿ ಯಾವ ರೀತಿಯ ಸೊಲ್ಯೂಷನ್ಸ್ ಇದೆ, ಹೇಗೆ ಟ್ರೀಟ್ ಮಾಡ್ತೀರಿ, ಹೇಗಿರುತ್ತೆ ಪ್ರೊಸೀಜರ್? ನೋಡಿ, PCOD ಟ್ರೀಟ್ಮೆಂಟು 2 to 3 ಟೈಪ್ಸ್ ಇರುತ್ತೆ. ಅದು ನಮ್ಮ ಪೇಷಂಟ್ ಮೇಲೆ ಡಿಪೆಂಡೆಂಟು. ಎಷ್ಟೊಂದ್ಸಲ 14 years 15 ವರ್ಷ ಹುಡುಗಿರು ನಮ್ಮ ಹತ್ರ ಬರ್ತಾರೆ. ಅವ್ರ ದೇ ಕಮ್ ವಿತ್ ದೇರ್ ಪೇರೆಂಟ್ಸ್, ಪೀರಿಯಡ್ಸ್ ಆಗ್ತಾ ಇಲ್ಲ ನಮ್ಗೆ, 3 months ಅಲ್ಲಿ ಒಂದ್ಸಲ ಆಗ್ತಾ ಇದೆ, PCOD ನ ನೀವು ನೋಡಿ ಅಂತ.
ಸೊ ಆ ಟೈಮಲ್ಲಿ ನಾವು PCOD ಅಂತ ಡೆಫಿನೆಟ್ಲಿ ಅನ್ಕೊಳ್ಳಲ್ಲ. ಬಿಕಾಸ್ ಪೀರಿಯಡ್ ಶುರು ಆದ ತಕ್ಷಣ ಫಸ್ಟ್ 3 to 4 years ನಾರ್ಮಲ್ ಆಕ್ಸಿಸ್ ಸೆಟಪ್ ಆಗಕ್ಕೆ ಟೈಮ್ ಬೇಕು ಬಾಡಿಗೆ. ಸೊ ಆವಾಗ ಪೀರಿಯಡ್ಸ್ ಯೂಶುವಲಿ ನಾರ್ಮಲ್ ಆಗಲ್ಲ. ಇಟ್ಸ್ ಯೂಶುವಲಿ ಡಿಲೇಡ್, ಇಟ್ಸ್ ಯೂಶುವಲಿ ಇರ್ರೆಗ್ಯುಲರ್. ಸೊ ಫಾರ್ 3 to 4 years ನಾವು ವೇಟ್ ಮಾಡ್ತೀವಿ. ವೇಟ್ ಮಾಡಿದ ನಂತರದ ಪ್ರೊಸೀಜರ್ ಮತ್ತೆ ಮುಂದುವರಿಸ್ತೀನಿ. ಈಗ ಕಾಲರ್ ಇದ್ದಾರೆ, ಮಾತನಾಡ್ಕೊಂಡ್ಬಿಡೋಣ. ಹಾಸನದಿಂದ ಸುಶೀಲಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸುಶೀಲಾ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿಮ್ಮ. ಮೇಡಮ್ ನಾವು ಕೇಳಿಸ್ತಾ ಇಲ್ಲ ಸುಶೀಲಾ, ಇನ್ನೊಂದ್ಸರಿ ಹೇಳಿ. ಹಾಸನದಿಂದ ಮಾತಾಡಿ ಪ್ರಶ್ನೆ ಕೇಳಿ. 40 ಮೇಡಮ್, ನಿಮ್ಗೆ ಕಿಪ್ಪಟ್ಟೆ ಭಾರ ಆಗುತ್ತೆ. ಕೇಳಿಸ್ತಾ ಇಲ್ಲ ಸುಶೀಲಾ, ತಮ್ಮ ಪ್ರಶ್ನೆ. ನನಗೆ 50 ವರ್ಷ ಆಗ್ತದೆ ಮೇಡಮ್. 50 ವರ್ಷನಾ? 50 ವರ್ಷ. ಕಿಬ್ಬಟ್ಟೆ ಭಾರ ಆಗುತ್ತೆ, ಮತ್ತೆ ಕಿಬ್ ಹೊಟ್ಟೆ ಭಾರ ಆಗುತ್ತಾ? ಬ್ಲೀಡಿಂಗ್ ಆಗುತ್ತೆ, ನೋವು ಬರುತ್ತೆ ನನಗೆ. ನಿಮ್ಮ ಪ್ರಶ್ನೆನೇ ಕೇಳಿಸ್ತಾ ಇಲ್ಲ ಸುಶೀಲಾ. ಎಸ್, ಇನ್ನೊಂದ್ಸರಿ ಕರೆ ಮಾಡಿ ಮತ್ತೆ ನಿಮ್ಮ ಪ್ರಶ್ನೆ ಏನು ಅಂತ ನೋಡೋಣ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು PCOD ಸಮಸ್ಯೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಟ್ರೀಟ್ಮೆಂಟ್ ಹೇಗೆ, ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ ಅಂತ, ಅದನ್ನ ಮುಂದುವರಿಸೋದಾದ್ರೆ. ಸೊ ನಾನು ಟ್ರೀಟ್ಮೆಂಟ್ ಹೇಳ್ತಾ ಇದ್ದೆ, ಅಡಾಲಸೆಂಟ್ ಇಂದ ಶುರು ಮಾಡಿದೆ. ಸೊ ಅಲ್ಲಿ ಓನ್ಲಿ ಟ್ರೀಟ್ಮೆಂಟ್ ರಿಯಶ್ಯೂರ್ ಮಾಡೋದು. ಪೀರಿಯಡ್ಸ್ 3 months ಇಂದ ಜಾಸ್ತಿ ಬಂದಿಲ್ಲ ಅಂದ್ರೆ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಕೊಟ್ಟು ವಿ ಗೆಟ್ ದ ಸೈಕಲ್ಸ್ ಔಟ್. ಇದು ಈ ಏಜ್ ಗ್ರೂಪ್ ಅಲ್ಲಿ. ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇದೇ ಪ್ರಾಬ್ಲಮ್ ಹಿಡ್ಕೊಂಡು ಬಂದ್ರೆ ಪೇಷಂಟ್ನ ವಿ ಆಸ್ಕ್ ಪ್ರಿಯಾರಿಟಿ ಅವ್ರದ್ದು, ನಿಮ್ಗೆ ಪ್ರೆಗ್ನೆನ್ಸಿ ಬೇಕಾ, ಪ್ರೆಗ್ನೆನ್ಸಿ ಬೇಡವಾ? ಪ್ರೆಗ್ನೆನ್ಸಿ ಬೇಡ ಅಂದ್ರೆ ನಾವು ಈಸ್ಟ್ರೋಜನ್ ಪ್ಲಸ್ ಪ್ರೊಜೆಸ್ಟ್ರಾನ್ ಪಿಲ್ಸ್ ಅಲ್ಲಿ ಹಾಕ್ತಿವಿ, ಕಾಂಟ್ರಾಸೆಪ್ಷನ್ ಪಿಲ್ಸ್ ಅಂತ ಹೇಳ್ತೀವಿ. ಸೊ ಅದರಿಂದ ನಾವು ಅದು 21 days ಪಿಲ್ಸ್ ಬರುತ್ತೆ. ಸೊ ಅದು ಕಂಟಿನ್ಯೂಸ್ ಆಗಿ 3 months ಆಗಲಿ 6 months ಆಗಲಿ ವಿ ಪುಟ್ ಇಟ್ ಆನ್. ಸೊ ಅದರಿಂದ ಪೀರಿಯಡ್ಸ್ ಅವ್ರಿಗೆ ರೆಗ್ಯುಲರ್ ಆಗುತ್ತೆ, ಓವ್ಯುಲೇಷನ್ ಆಗೋದು ಶುರು ಆಗುತ್ತೆ. ಪ್ಲಸ್ ವಿತ್ ವೇಟ್ ರಿಡಕ್ಷನ್ ಅದು ಜೊತೆಗೆ ನಡೀತಾ ಇರಬೇಕು. ಸೊ ಶುರು ಆಗುತ್ತೆ. ಸೊ ಇದು ಕಾಂಟ್ರಾಸೆಪ್ಷನ್ ಪಿಲ್ಸ್. ಸೆಕೆಂಡ್ ಥಿಂಗ್, ಇಫ್ ಪೇಷಂಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಪೀರಿಯಡ್ಸ್ ರೆಗ್ಯುಲರ್ ಆಗೋ ತರ ಹಾರ್ಮೋನ್ ಕೊಟ್ಟು ಓವ್ಯುಲೇಷನ್ ಇಂಡಕ್ಷನ್ ಮೆಡಿಸಿನ್ಸ್ ಅಂತ ಬರುತ್ತೆ. ಕ್ಲೋಮಿಫಿನ್ ಸಿಟ್ರೇಟ್, ನಾನು ಡೀಪ್ ಆಗಿ ಹೋಗಲ್ಲ, ಇಟ್ಸ್ ಆಫ್ ನೋ ಯೂಸ್. ಕ್ಲೋಮಿಫಿನ್ ಸಿಟ್ರೇಟ್ ಆಗಲಿ ಲಿಟೋವಲ್ ಆಗಲಿ ಅಂತ ಮೆಡಿಸಿನ್ಸ್ ಬರುತ್ತೆ, ಅದು ಕೊಟ್ಟು ನಾವು ಎಗ್ ರಿಲೀಸ್ ಮಾಡೋದು ಟ್ರೈ ಮಾಡ್ತೀವಿ. ಸೊ ಎಗ್ ರಿಲೀಸ್ ಆಗುತ್ತೆ. 14th day ನಾವು ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡಿ ಮಾನಿಟರ್ ಮಾಡ್ತೀವಿ. ಅದರಿಂದ ಪ್ರೆಗ್ನೆನ್ಸಿ ರೇಟ್ ಯೂಶಲಿ 50-60% ಮೇಲ್ ಹೋಗುತ್ತೆ. ಸೊ ದೀಸ್ ಆರ್ ದ ಟ್ರೀಟ್ಮೆಂಟ್. ಅಂಡ್ ಆಸ್ ದ ಏಜ್ ಗ್ರೂಪ್ ಪ್ರೋಗ್ರೆಸಸ್ PCOD ಸ್ವಲ್ಪ ಸೆಟಲ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಲೈಕ್ ಟೈಪ್ 2 ಡಯಾಬಿಟೀಸ್ ಆಗಲಿ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್, ಆಂಗ್ಸೈಟಿ, ಡಿಪ್ರೆಷನ್, ಇದನ್ನ ಪ್ರಿವೆಂಟ್ ಮಾಡಕ್ಕೆ ರೆಗ್ಯುಲರ್ ಹಾರ್ಮೋನ್ ಇಂಟೇಕ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಲಾಟ್ ಆಫ್ ಪೇಷಂಟ್ಸ್ ಈ ಡೌಟ್ಸ್ ಇಂದ ಬಂದಿದ್ದಾರೆ, ಮ್ಯಾಮ್ PCOD ಆಗಿದೆ, ಕಾಂಟ್ರಾಸೆಪ್ಷನ್ ಪಿಲ್ಸ್ ಏನಕ್ಕೆ ಕೊಟ್ಟಿದ್ದೀರಾ? So this is one query everybody asks. Contraception ಏನಕ್ಕೆ, especially young girls 18-19 years, ಏನಕ್ಕೆ contraception? So contraception pills ಕೊಡೋ ಹಿಂದೆ what is the main thing ಅಂದ್ರೆ these are the hormones. ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ನ ಕೊಟ್ಟಿರೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಪಿಲ್ಸ್ ತುಂಬಾ ಸೈಡ್ ಎಫೆಕ್ಟ್ಸ್ ಆಸ್ ಸಚ್ ಇಲ್ಲ. ಈ ನಡುವೆ ಮಾಡ್ತಾ ಪಿಲ್ಸ್ ದೇರ್ ಆಲ್ ಲೋ ಡೋಸ್ ಮೆಡಿಕೇಶನ್ಸ್, ಲೋ ಡೋಸ್ ಹಾರ್ಮೋನ್ಸ್. ಸೊ ಇದರಿಂದ ನಾವು ಮುಂದೆ ಏನು ಸೈಡ್ ಎಫೆಕ್ಟ್ಸ್ ಆ ತರ ನೋಡಿಲ್ಲ. ಇಟ್ ವಿಲ್ ಡೆಫಿನೆಟ್ಲಿ ನಿಮ್ಗೆ ಅದು ಬೆನಿಫಿಷಿಯಲ್ ಇರುತ್ತೆ. ಸೊ ಇದು ವೇರಿಯಸ್ ಥಿಂಗ್ಸ್. ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರಿಗೆ ಸರ್ಜರಿ ಕೂಡ ಇದೆ, ಲ್ಯಾಪ್ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ. ಸೊ ಟ್ರೀಟ್ಮೆಂಟ್ಗೆ ಯಾರು ರೆಸ್ಪಾಂಡ್ ಆಗಲ್ಲ, ರಿಪೀಟೆಡ್ ಹಾರ್ಮೋನ್ ಟ್ರೀಟ್ಮೆಂಟ್ಗೂ ರೆಸ್ಪಾನ್ಸ್ ಇಲ್ಲ ಅಂದ್ರೆ ನಾವು ಫೈನಲ್ ಆಪ್ಷನ್ ಲ್ಯಾಪ್ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಇಟ್ಕೊಳ್ತೀವಿ. ಚಿಕ್ಕ ಪ್ರೊಸೀಜರು, ಲ್ಯಾಪ್ರೋಸ್ಕೋಪಿ ದೂರಬೀನ್ ಹಾಕಿ ಮಾಡ್ತಾರೆ. ಸೊ ಸಿಸ್ಟ್ ಇದೆಯಲ್ಲ ಓವರೀಸ್ಗೆ, ಅದನ್ನ ಪಂಚರ್ ಮಾಡ್ತೀವಿ ನಾವು. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ವಿ ಹ್ಯಾವ್ ಸೀನ್ ದಟ್. ಅದು ಸಿಸ್ಟ್ ಆದ್ಮೇಲೆ ನೆಕ್ಸ್ಟ್ ಮಂತ್ ಏನಾದ್ರು ಇಟ್ ವಿಲ್ ಬಿಕಮ್ ರೆಗ್ಯುಲರ್ ಪೀರಿಯಡ್ಸ್. ಸೊ ಇದು ಬೇಸಿಕ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಈ ಸಮಸ್ಯೆಗೆ ಮೇನ್ ಟ್ರೀಟ್ಮೆಂಟ್ ಅಂತಂದ್ರೆ ನೀವು ಆಗ್ಲೇ ಹೇಳಿದ್ರಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂಪಾರ್ಟೆಂಟ್. ಸೊ ಅದು ಹೇಗೆ ಮಾಡಬೇಕು, ಡಯಟ್ ಅಂದ್ರೆ ಏನು, ಆಮೇಲೆ ಒಂದು ತಿಂಗಳಿಗೆ ಎಷ್ಟು ವೇಟ್ ಕಮ್ಮಿ ಮಾಡ್ಕೋಬೇಕು? ನೋಡಿ, ಫಸ್ಟ್ ಟೇಕ್ ಇಟ್ ಸ್ಲೋ ಅಂತ ನಾನು ಹೇಳ್ತೀನಿ. ನಿಧಾನಕ್ಕೆ ತಗೊಳ್ಳಿ. ನಾನು ತುಂಬಾ ಯಂಗ್ಸ್ಟರ್ಸ್ ಅಲ್ಲಿ ನೋಡಿದೀನಿ, ವೇಟ್ ಕಮ್ಮಿ. ನಾನು 1 ಕೀಟೋ ಡಯಟ್ ಅಲ್ಲಿ ಹೋಗಿದ್ದೀನಿ, 1 ತಿಂಗಳಲ್ಲಿ 4 kgs ರೆಡ್ಯೂಸ್ ಮಾಡಿದ್ದೀನಿ. ವೆರಿ ಗುಡ್, ನೀವು ಕೀಟೋ ಡಯಟ್ ಮಾಡಿದೀರಾ, 4 kgs ರೆಡ್ಯೂಸ್ ಮಾಡಿದೀರಾ. ವಾಟ್ ಅಬೌಟ್ ದ ನೆಕ್ಸ್ಟ್ ಮಂತ್? ಎಷ್ಟು ದಿನ ನೀವು ಕೀಟೋ ಡಯಟ್ ಫಾಲೋ ಮಾಡೋಕ್ಕಾಗುತ್ತೆ? ಸೊ
ಚೂಸ್ ಅ ಡಯಟ್, ನೀವು ಕನ್ಸಿಸ್ಟೆಂಟ್ ಆಗಿ ಅದನ್ನ ಫಾಲೋ ಮಾಡಬಹುದು. ಹೆಲ್ದಿ ಆಗಿ ಫುಲ್ ಲೈಫ್ ಲಾಂಗ್ ನೀವು ಡಯಟ್ ನ ಫಾಲೋ ಮಾಡಬೇಕು. ಆ ತರ ಡಯಟ್ ಚೂಸ್ ಮಾಡ್ಕೊಳ್ಳಿ. ಟೇಕ್ ಇಟ್ ಸ್ಲೋ. ಫ್ರೂಟ್ಸ್ ಜಾಸ್ತಿ ಇರ್ಲಿ ಡಯಟ್ ಅಲ್ಲಿ, ವೆಜಿಟೇಬಲ್ಸ್ ಜಾಸ್ತಿ ಇರ್ಲಿ, ಜಂಕ್ ಆ ಥರ ಚಿಪ್ಸ್, ಪಿಜ್ಜಾ ಅದೆಲ್ಲ ಫುಲ್ ಕಮ್ಮಿ ಮಾಡ್ಕೊಳ್ಳಿ. ಲಿಮಿಟ್ ಮಾಡ್ಕೊಳ್ಳಿ ನಿಮ್ಮ ಪೋರ್ಷನ್ ಸೈಜ್. ಎಕ್ಸರ್ಸೈಸ್ ಕೂಡ ಒಂದೇ ವೀಕಲ್ಲಿ 45 ಮಿನಿಟ್ಸ್ ವರ್ಕ್ಔಟ್ ಮಾಡಿದೆ, ಕಾರ್ಡಿಯೋ ಮಾಡಿದೆ, ನೆಕ್ಸ್ಟ್ ವೀಕ್ ಸುಸ್ತಾಯ್ತು. ಇಟ್ ಶುಡಂಟ್ ಬಿ ದಟ್. ಕನ್ಸಿಸ್ಟೆಂಟ್ ಆಗಿ ಎರಡು ಸ್ಲೋ ಆಗಿ ತಗೊಂಡು ಸ್ಲೋಲಿ ಇನ್ ಅ ವೀಕ್ 0.5 kg to 1 kg ವರೆಗೂ ನೀವು ಕಮ್ಮಿ ಮಾಡಿದ್ರೆ ಐ ವುಡ್ ಸೇ ಅದು ಹೆಲ್ದಿ ವೇಟ್ ಲಾಸ್ ರೆಜಿಮೆನ್. ಎಸ್ ಡಾಕ್ಟರ್, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.